ನಮ್ಮ ಮೊದಲನೇದಾಗಿ ಎಲ್ಲ ಪತ್ರಕರ್ತರನ್ನು ನಾನು 3 ತಿಂಗಳಾಯಿತು. ನಾನು 3 ತಿಂಗಳಾದಮೇಲೆ ನಿಮ್ಮನ್ನು ಪ್ರಥಮವಾಗಿ ಪತ್ರಿಕಾಗೋಷ್ಠಿ ಮಾಡ್ತಾ ಇರೋದು ಅಲ್ವಾ. ಆದ್ದರಿಂದ ನಿಮಗೆ ಮೊದಲನೇದಾಗಿ ಎಲ್ಲ ನಮ್ಮ ಜಿಲ್ಲಾ ಪತ್ರಕರ್ತರು ನನಗೆ ಕಳೆದ 25 ವರ್ಷದ ರಾಜಕಾರಣದಲ್ಲಿ ಶಾಸಕನಾಗಿ ಸುಮಾರು 40 ವರ್ಷ ರಾಜಕೀಯದಲ್ಲಿ ನಮ್ಮ ಜಿಲ್ಲಾ ಪತ್ರಕರ್ತರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟಿರೋದ್ರಿಂದಲೇ ನಾನು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಕಾರಣಕರ್ತರು ನಿಮ್ಮದು ಒಂದಿದೆ, ಜಿಲ್ಲೆಯ ಜನತೆದು ಒಂದು ಆಶೀರ್ವಾದ, ದೇವೇಗೌಡರ ಆಶೀರ್ವಾದ, ನಮ್ಮ ತಂದೆ ತಾಯಿಗಳ ಆಶೀರ್ವಾದ, ದೇವರ ಆಶೀರ್ವಾದದಿಂದ 25 ವರ್ಷ ಶಾಸಕನಾಗೂ ಕೆಲಸ ಮಾಡಿದ್ದೀನಿ, 15 ವರ್ಷ ಕಾರ್ಯಕರ್ತನಾಗೂ ಕೆಲಸ ಮಾಡಿದ್ದೀನಿ. ಜಿಲ್ಲಾ ಪರಿಷತ್ ಸದಸ್ಯನಾಗಿ 5 ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯ, ಇನ್ನು 10 ವರ್ಷ ಇದು 30 ವರ್ಷ 25 ವರ್ಷ ಶಾಸಕನಾಗಿ. ಯಾರಪ್ಪ ಯಾರು ಬೇಡ ತೆಗಿಯೋ ಕಡೆ ಕೆಲಸ ಮಾಡಿದ್ದೀನಿ. ಕಳೆದ 3 ತಿಂಗಳಿಂದ ಈ ಜಿಲ್ಲೆಯಲ್ಲಿ ಕೆಲವು ಘಟನೆಗಳನ್ನ ನೋಡಿದ್ದೀನಿ. ಅದ್ರ ಬಗ್ಗೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಏಕೆಂದರೆ 25 ವರ್ಷದ ರಾಜಕೀಯ ಜೀವನದಲ್ಲಿ ಏರುಪೇರು ಎಲ್ಲ ನೋಡ್ಕೊಂಡಿದ್ದೀನಿ ನಾನು. 1989ರಲ್ಲಿ ದೇವೇಗೌಡರು ಸೋತರು. ನಮ್ಮ ಪಕ್ಷ 7 ಜನ ಸೋತು, ಲೋಕಸಭೆ ಮತ್ತು MLA 7 ಜನ MLAಗಳು ಸೋತು, ನಮ್ಮ ಪಕ್ಷನೂ ಸೋತು. ಅವತ್ತು ದೇವೇಗೌಡರು ರಾಜಕೀಯ ಮುಗಿದೇ ಹೋಯಿತು ಅನ್ನೋರು ಎಲ್ಲ ಕೆಲವರು. ದೇವೇಗೌಡರದ್ದು ರಾಜಕೀಯ ಮುಗಿದೇ ಹೋಯಿತು. ಅದಾದಮೇಲೆ ದೇವೇಗೌಡರು ಒಂದೇ ವರ್ಷದಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೀತು. ಆವತ್ತು ದೇವೇಗೌಡರು ಲೋಕಸಭೆಗೆ ಆಯ್ಕೆಯಾಗಿ 90ನೇ ಇಸ್ವಿ ಲೋಕಸಭೆಗೆ ಆಯ್ಕೆಯಾಗಿ 94ರಲ್ಲಿ ದೇವೇಗೌಡರು ಮತ್ತೆ ಈ ರಾಜ್ಯದಲ್ಲಿ 4 ವರ್ಷದಲ್ಲಿ ಮುಖ್ಯಮಂತ್ರಿಯಾಗೂ ಇದ್ದಾರೆ. ಮತ್ತು 18 ತಿಂಗಳಲ್ಲಿ ಪ್ರಧಾನಮಂತ್ರಿಯಾಗಿ 118 ಸೀಟೇನು ಗೆದ್ದು ಅವತ್ತು ಮುಖ್ಯಮಂತ್ರಿ ಆದರು. ಮತ್ತು 17 ಜನ ಗೆದ್ದು ಲೋಕಸಭಾ ಸದಸ್ಯ ಅವತ್ತು ದೇವೇಗೌಡರು ಪ್ರಧಾನಮಂತ್ರಿನೂ ಆಗಿದ್ದಾರೆ ರಾಜ್ಯದಲ್ಲಿ. ಇವೆಲ್ಲ ಸೋಲು ಗೆಲುವು ಎಲ್ಲ ನೋಡಿರೋರು ನಾವು. ಮತ್ತು 89ರ ಕತೆ. ಮತ್ತು 99ರಲ್ಲಿ 10 ವರ್ಷಕ್ಕೊಂದು ಸರಿ ರಿಪೀಟ್ ಆಯ್ತಾಯಿತ್ತು. 99ರಲ್ಲಿ ನಾನು ಸೋತೆ, ಈ ಕಡೆ ದೇವೇಗೌಡರು ಸೋತರು. ದೇವೇಗೌಡರಿಗೆ ಸೋತಂಗಿಲ್ಲ, ಗೊತ್ತಿಲ್ಲ, ನಾನು ಸೋತೆ ಅವತ್ತು. 94ರಲ್ಲಿ ದೇವೇಗೌಡರು ಗೆದ್ದರು, ಇದಾಯಿತು. ಮತ್ತು ಇದು ಅದಾದಮೇಲೆ 2004ರಲ್ಲಿ 4ರಿಂದ ಸತತವಾಗಿ ಇವತ್ತು ನನ್ನ ಈ ಜಿಲ್ಲೆ ಜನ, ಹೊಳೆನರಸೀಪುರ ತಾಲೂಕಿನ ಜನ, ನಮ್ಮೆಲ್ಲ ಪತ್ರಿಕಾ ಸರರು ದೇವರ ಅನುಗ್ರಹ, ದೇವೇಗೌಡರ ಅನುಗ್ರಹದಿಂದ ಶಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮಾಡೋವಂಥ ಸಂದರ್ಭದಲ್ಲಿ ಈ ಜಿಲ್ಲೆಗೆ ನನ್ನ ಕೈಲಿ ಏನಾಗಬೇಕೋ, ಮಂತ್ರಿಯಾಗಿ ಅಥವಾ ಶಾಸಕನಾಗಿ ನನ್ನ ಕೈಲಿ ಏನಾಗಬೇಕೋ ಎಲ್ಲ ಕೆಲಸ ನನ್ನ ಕೈಲಿ ಮಾಡಿದ್ದೀನಿ. ಈಗ ಇವತ್ತಿನ ಸನ್ನಿವೇಶದಲ್ಲಿ ಕಳೆದ 3 ತಿಂಗಳಿಂದ ಘಟನೆ ನೋಡಿದ್ದೀನಿ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಯಾವ ರೀತಿ ವರ್ತಿಸ್ತಾ ಇದ್ದಾರೆ ಅದೆಲ್ಲ ನಾನು ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ಲೋಕಸಭೆ ಎಲೆಕ್ಷನ್ ಆದಮೇಲೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಈ ಜಿಲ್ಲೆ ಒಳಗೆ. ಇವತ್ತು ಒಂದು ಕಡೆ ವರ್ಗಾವಣೆದು ದಂಧೆ ನಡೀತಾ ಇದೆ. ಗೊತ್ತಾಯ್ತಾ? ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ಒಂದೊಂದು ಕಡೆ 3 ಜನ ಹಾಕೋದು, ಒಂದೊಂದು ಪೋಸ್ಟಿಗೆ 3 ಜನ ಹಾಕ್ತಾವ್ರಿ ಇಲ್ಲೇ. ಆಮೇಲೆ 6 ತಿಂಗಳು 8 ತಿಂಗಳಿಗೆ ವರ್ಗಾವಣೆ ನಡೀತಾ ಇತ್ತಿಲ್ಲಿ 1 ವರ್ಷಕ್ಕೆ. ಮಾಡ್ಕೊಳ್ಳಿ, ನಾನು ಅದೆಲ್ಲ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕ್ಕೂ ಅಲ್ಲ. ಸರ್ಕಾರಕ್ಕೆ ಅಧಿಕಾರ ಐತೆ ವರ್ಗಾವಣೆ ಮಾಡೋದು, ಯಾರಿಗೆ ಬೇಕೋ ಹಾಕೊಳ್ಳಿ, ನಾವು ಅದ್ರ ಬಗ್ಗೆ ಏನಿಲ್ಲ.